ಆಗಿದೆ, ತುಂಬಾನೇ ಚೆನ್ನಾಗಿದೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸಂಜೆ ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿನ್ನೆ ರೇಷನ್ ಎಲ್ಲ ತೊಗೊಂಡು ಬಂದೆ ಮನೆಗೆ, ಅದನ್ನೆಲ್ಲ ಫಿಲ್ ಮಾಡಬೇಕಾಗಿತ್ತು, ಇನ್ನೂ ಫಿಲ್ ಮಾಡಿಲ್ಲ. ಹಾಗೆ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಿಲ್ಲ. ಬಾಕ್ಸಸ್ ಎಲ್ಲ ತೊಳಿಬೇಕಾಗಿತ್ತು. ರೇಷನ್ ತೊಗೊಂಡು ಬಂದಿದ್ನಲ್ಲ, ಅದು ಐಟಮ್ ಎಲ್ಲ ಫಿಲ್ ಮಾಡೋದಕ್ಕೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಏನು ಮಾಡಿಲ್ಲ. ಈಗ ಸಂಜೆ ಮೇಲೆ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಹಾಗೆಯೇ ಇದೊಂದು ಗಡಿಯಾರನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಹೊಸ್ದಾಗಿ ಹಾಕ್ಕೊಂಡಿದ್ದೀನಿ. ಅಂದರೆ ಇದು ಕರೆಕ್ಟಾಗಿ ಓಡ್ತಾನೇ ಇಲ್ಲ, ಟೈಮ್ ಅಂತೂ ಓಡ್ತಿಲ್ಲ. ಇದು ಗಿಫ್ಟ್ ಬಂದಿರೋದು, ಗೊತ್ತಿಲ್ಲ, ಆಫೀಸ್ನಲ್ಲಿ ಕೊಟ್ಟಿದ್ದು ಗಿಫ್ಟ್ ಮಾಡಿದ್ದಾರೆ ಇದನ್ನು. ಬಟ್ ಟೈಮ್ ಕರೆಕ್ಟಾಗಿಲ್ಲ. ನಾವು 3 ಗಂಟೆಗೆ ಇಟ್ಟಿದ್ರೆ ಅದು 9 ಗಂಟೆ 10 ಗಂಟೆ ತೋರಿಸುತ್ತೆ. ಇನ್ನೊಂದು 2-3 ಅವರ್ ಬಿಟ್ಟು ನೋಡಿದ್ರೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಓಡ್ತಿದೆ. ಆಲ್ರೆಡಿ ರೂಮಲ್ಲಿ ಹಾಕಿದ್ದೆ, ಈ ಥರ ಓಡ್ತಿದೆ ಅಂದ್ಬಿಟ್ಟು. ಸರಿ, ಬ್ಲ್ಯಾಕ್ ಕಲರು ನನ್ನ ಕಿಚನ್ಗೆ ಸೂಟ್ ಆಗ್ತಿದೆ ಅಂದ್ಬಿಟ್ಟು ತೊಗೊಂಡು ಇಲ್ಲಿ ಹಾಕಿದ್ದೀನಿ. ಇದನ್ನು ಹೊರಗಡೆ ಹೋದಾಗ ತೊಗೊಂಡೋಗಿ ಚೆಕ್ ಮಾಡಿಸಿ ರೆಡಿ ಮಾಡಿಸ್ಕೊಬೇಕು. ಚೆನ್ನಾಗಿದೆ ಅಂದ್ಬಿಟ್ಟು ಹಾಕಿದ್ದೀನಿ ಕಿಚನ್ಗೆ. ಹೇಗಿದೆ ನೀವು ಕೂಡ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ನಾನು ಈ ಸಲ ಬಟ್ಟೆ ಏನು ತೊಗೊಳಕ್ಕೆ ಹೋಗಲಿಲ್ಲ. ಸ್ಟಿಚ್ ಮಾಡಿರೋ ಡ್ರೆಸ್ಸಸ್ಸು ಮಕ್ಕಳಿಗೆ ಬೇಕಾದಷ್ಟಿದೆ. ಸೊ ಅದನ್ನೇ ಹಾಕೋಣ. ಸ್ವಲ್ಪ ಟ್ರೆಡಿಷ್ನಲ್ ಆಗಿರಬೇಕಲ್ವಾ, ಈ ಹಬ್ಬಕ್ಕೆಲ್ಲ ಟ್ರೆಡಿಷ್ನಲ್ ಆಗೇ ಹಾಕ್ಕೊಳ್ಳೋದು. ಸೊ ಮಕ್ಕಳಿಗೆ ಎಳ್ಬೀರಕ್ಕೆ ಕಳಿಸ್ತೀನಲ್ವ, ಆ ಟೈಮ್ನಲ್ಲಿ ಲಂಗ ಬ್ಲೌಸು ಲೆಹಂಗಾ ಎಲ್ಲ ನಮ್ಮ ಅತ್ತೆ ಆಲ್ರೆಡಿ ಸ್ಟಿಚ್ ಮಾಡಿ ಇಟ್ಟಿರ್ತಾರೆ. ಸೊ ಹೋದ ತಿಂಗಳಲ್ಲಿ ಎಲ್ಲ ಸ್ಟಿಚ್ ಮಾಡಿದರು, ಸ್ವಲ್ಪ ಸುಮಾರು ಡ್ರೆಸ್ಗಳು ಮಾಡಿದರು ದೀಪಾವಳಿ ಟೈಮಲ್ಲಿ. ಆ್ಯಂಡ್ ಡಿಸೆಂಬರಲ್ಲೂ ಮಾಡಿದರು. ಸೊ ಅದೇ ಡ್ರೆಸ್ಸಸ್ ಇದೆ, ಅದನ್ನೇ ಹಾಕ್ತೀನಿ, ತೋರಿಸ್ತೀನಿ ಯಾವ ಥರ ಡ್ರೆಸ್ ಇದೆ ಅಂದ್ಬಿಟ್ಟು. ಹಾಗೆ ಒಂದು ಸ್ವಲ್ಪ ಹಬ್ಬದ ದಿನ ಇಬ್ಬರಿಗೂ ಹೇರ್ ಸ್ಟೈಲ್ ಎಲ್ಲ ಪ್ಲ್ಯಾನಿಂಗಲ್ಲಿದ್ದೀನಿ. ನೋಡೋಣ ಯಾವ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ನಾನೇ ಈಗ ಒಂದು ಚಾಲೆಂಜ್ನ ಕೂಡ ಹಾಕ್ಕೊಂಡಿದ್ದೀನಿ. ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ ರೆಗ್ಯುಲರ್ ಆಗಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ನಾನು ಕೂಡ ಟ್ರೈ ಮಾಡ್ತೀನಿ. ಇನ್ಮೇಲೆ ವಾರಕ್ಕೆ 2-3 ವೀಡಿಯೋ, ಏನಿಲ್ಲ ಅಂದರೂ ಪಕ್ಕ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಸೊ ಹಾಗೆ ನೆನೆ ತಂದಿರೋ ರೇಷನ್ ಎಲ್ಲ ಫಿಲ್ ಮಾಡ್ಕೊತ ಹಾಗೆ ಮಾತಾಡೋಣ. ನಿಮ್ಗೆ ಗೊತ್ತಿರೋಂಗೆ ನಾನು ಆಲ್ಮೋಸ್ಟ್ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೊತೀನಿ. ಅಂದರೆ ಹೋಮ್ ಡೆಲಿವರಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಸಲ ನಾನೇ ಯಾವುದೆಲ್ಲ ಬೇಕು ಅಂತ, ಅಂದರೆ ಈಗ ಸುಮಾರು ತಿಂಗಳಿಂದ ನಾನೇ ಬಂದು ಯಾವ್ದು ಬೇಕು ಅಂತ ಶಾಪಿಂಗ್ ಮಾಡಿಕೊಂಡು, ಹಾಗೆ ಮಕ್ಕಳಿಗೂ ಚೆನ್ನಾಗಿರುತ್ತೆ, ಅವ್ರಿಗೂ ಒಂದು ಚೇಂಜಸ್ ಇರುತ್ತೆ, ಗೊತ್ತಾಗುತ್ತೆ ಯಾವ್ಯಾವ ಐಟಮು, ಆಮೇಲೆ ರೇಟ್ಗಳ ಬಗ್ಗೆ ಗೊತ್ತಾಗುತ್ತೆ, ಮಕ್ಕಳಿಗೆ ಒಂದು ನಾಲೆಜ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಬರ್ತೀನಿ. ಮುಂಚೆ ನನಗೆ 2 ವೀಲರ್ ಕೂಡ ಓಡಿಸೋದಕ್ಕೆ ಬರ್ತಿರ್ಲಿಲ್ಲ, ಅದರಿಂದ ನನ್ನ ಹಸ್ಬೆಂಡ್ ಕಾಯಬೇಕಾಗಿತ್ತು. ಇವಾಗ ಬರೋದ್ರಿಂದ ನಾನೇ ಕರ್ಕೊಂಬಂದ್ಬಿಡ್ತೀನಿ. ನಿನ್ನೆ ಸಂಜೆ ಹೋಗಿ ತೊಗೊಂಡು ಬಂದಿರೋದು ಮಕ್ಕಳ ಜೊತೆಲಿ. ರೇಷನ್ ಎಲ್ಲ ಇನ್ನೂ ಅಲ್ಲಲ್ಲೇ ಇದೆ. ಹಾಗೆ ಇದು ಮೀಶೋಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಒಂದು ವಾಸ್ ತೊಗೊಂಡೆ, ಡೈನಿಂಗ್ ಟೇಬಲ್ ಮೇಲೆ ಇಡೋಣ ಅಂದ್ಬಿಟ್ಟು. ಚೆನ್ನಾಗಿದೆ. ಈ ಜಾಡಿ ತೊಗೊಂಡೆ, ಈ ಜಾಡಿ ಜೊತೆಗೆ ಇದೊಂದು ಪೆಪ್ಪರ್ ಸಾಲ್ಟ್ ಹಾಕೋದು ಒಂದು ತೊಗೊಂಡು ಬಂದಿದ್ದೀನಿ. ಇದು ಗ್ಲಾಸ್ದು, ತುಂಬಾ ಚೆನ್ನಾಗಿದೆ. ಸೊ ಈ ವಾಸ್ನ ನಾನು ಮೀಶೋಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ಇನ್ನೂ 3 ಕಲರ್ ಇದೆ. ನಿಮ್ಗೆ ಯಾರಿಗಾನ ಇಷ್ಟ ಆಗಿದ್ರೆ ನೀವು ಕೂಡ ಪರ್ಚೇಸ್ ಮಾಡಿ ಆನ್ಲೈನ್ನಲ್ಲಿ. ಡಿಸ್ಕ್ರಿಪ್ಷನಲ್ಲಿ ನಾನು ಇದ್ರ ಲಿಂಕ್ ಹಾಗೆ ಡೀಟೇಲ್ಸ್ ಕೊಟ್ಟಿರ್ತೀನಿ. ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ನೀವು ಕೂಡ ಆರಾಮಾಗಿ ಬೈ ಮಾಡ್ಬೋದು. ನನ್ನ ಹತ್ರ ಒಂದು ಹಳೇದು ರೌಂಡ್ ಜಾಡಿ ಇತ್ತು, ಇನ್ನೊಂದು ಬೇಕಾಗಿತ್ತು ನನಗೆ ಅದ್ರ ಕಾಂಬಿನೇಷನ್ ಆಗಿ. ಯಾಕಂದರೆ ನಾನು ಇವಾಗ ಒಂದು ಸ್ವಲ್ಪ ಕಿಚನ್ ಮೇಕ್ ಓವರ್ನ ಮಾಡ್ಕೊತಿದ್ದೀನಿ, ಅದಕ್ಕೆ ಹೋಗಿದ್ದೆ. ಇದನ್ನೆಲ್ಲ ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ, ಒಂದು ಬಜಾರಲ್ಲಿ ತೊಗೊಂಡು ಬಂದೆ. ಹೊರಗಡೆ ಹೋದಾಗ ಒಂದು ಶಾಪಿಗೆ ವಿಸಿಟ್ ಮಾಡಿದ್ದೆ ಮನೆ ಹತ್ರ, ಇದನ್ನೆಲ್ಲ ನಾನು ಅಲ್ಲೇ ತೊಗೊಂಡೆ. ಸೊ ಇದ್ರ ಲಿಂಕ್ ಎಲ್ಲ ನಾನು ಕೊಡೋದಕ್ಕಾಗೋದಿಲ್ಲ. ಪೆಪ್ಪರ್ ಸಾಲ್ಟ್ ಹಾಕೋದೊಂದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಗ್ಲಾಸಲ್ಲಿ ಬಂದಿದೆ, ಅದು ಗ್ಲಾಸ್ ಮೇಲೆಲ್ಲ ಸ್ಟೀಲ್ ಬಂದಿತ್ತು. ಸೊ ನಾನು ಕಿಚನ್ನ ಒಂದು ಸ್ವಲ್ಪ ನಾನು ಮೇಕ್ ಓವರ್ ಮಾಡಿಕೊಂಡು ಆಮೇಲೆ ಕಿಚನ್ ಟೂರ್ ವಿಡಿಯೋ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು ನನಗೆ ಹಾಕ್ಕೊಂಡಿರೋ ಚಾಲೆಂಜ್ನ ಫಸ್ಟು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಕಿಚನ್ ಟೂರ್ ಆಗಿರ್ಬೋದು, ಹಾಗೆ ಹೋಮ್ ಟೂರು ಅದನ್ನೆಲ್ಲ ಮಾಡ್ತೀನಿ. ಈಗ ನಾನು ತಂದಿರೋಂಥ ಗ್ರಾಸರೀಸ್ನೆಲ್ಲ ಫಿಲ್ ಮಾಡ್ಕೊತೀನಿ. ಹಾಗೆ ಸಾಂಬಾರು ಪುಡಿ ಮಾಡೋಣ ಅಂತ ಅಂದ್ಕೊಂಡು ಮೆಣಸಿನ್ಕಾಯಿ ಧನಿಯಾ ಎಲ್ಲ ತೊಗೊಂಡು ಬಂದೆ. ಸಾಂಬಾರು ಪುಡಿ ರೆಸಿಪಿನೂ ನಾನು ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಯಾವ ಥರ ಮಾಡೋದು ಅಂತ
ನಾನು ಮಾಡೋವಾಗ ನಾನು ಅದು ಕೂಡ ವಿಡಿಯೋ ಮಾಡಿಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ. ನಾನು ಈಗ ಸಾಲ್ಟ್ನ ಕೂಡ ಚೇಂಜ್ ಮಾಡಿದೆ. ಸೊ ನಾರ್ಮಲ್ಲಾಗಿ ನಾನು ಆಶೀರ್ವಾದ, ಟಾಟಾ ಅಂದರೆ ಯಾವುದನ್ನ ಒಂದು ಬ್ರ್ಯಾಂಡಲ್ಲಿ ಯೂಸ್ ಮಾಡ್ತಿದ್ದೆ. ಸೊ ಈ ಸಲ ನಾನು ಪಿಂಕ್ ಸಾಲ್ಟ್ನ ಯೂಸ್ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಹೆಲ್ತ್ ವಿಷಯಕ್ಕೆ ಬಂದರೆ ನಾವು ವೈಟ್ ಸಾಲ್ಟ್ ಯೂಸ್ ಮಾಡೋದು ಒಳ್ಳೆಯದಲ್ಲ. ಸೊ ಪಿಂಕ್ ಸಾಲ್ಟನ್ನು ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಅದಕ್ಕೆ ನಾನು ಕೂಡ ಈಗ ಬೇಡ ವೈಟ್ ಸಾಲ್ಟು ಅಂದ್ಬಿಟ್ಟು ನಾನು ಈಗ ಚೇಂಜ್ ಮಾಡ್ಕೊಂಡಿದ್ದೀನಿ. ಇನ್ನೂ ಹಲವಾರು ಮನೇಲಿ ಊಟದಲ್ಲಾಗಿರ್ಬೋದು, ಮನೇಲಿ ಇರೋವಂಥ ಗ್ರಾಸರೀಸಲ್ಲಿ ನಾನು ಕೆಲವಷ್ಟು ಚೇಂಜಸ್ನ ಮಾಡ್ಕೊತಾ ಬರ್ತಾಯಿದ್ದೀನಿ. ಒಂದೊಂದಾಗೆ ಒಟ್ಟಿಗೆ ಎಲ್ಲ ಮಾಡಿಕೊಂಡು ಒಟ್ಟಿಗೆ ಬಿಟ್ಬಿಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಇಷ್ಟು ವರ್ಷದಿಂದ ಅಭ್ಯಾಸ ಮಾಡ್ಕೊಂಡು ಬಂದುಬಿಟ್ಟು ಸಡನ್ಗೆ ಬಿಡೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತಲ್ವ. ಆ್ಯಂಡ್ ನಾನು ಕಾಫಿಗಂತೂ ಸಿಕ್ಕಾಪಟ್ಟೆ ಅಡಿಟ್ ಆಗಿಬಿಟ್ಟಿದ್ದೀನಿ. ಫಸ್ಟು ನಾನು ಕಾಫಿ ಕುಡಿಯೋದನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಉಳಿದಿರೋ ಐಟಮ್ನೆಲ್ಲ ಎತ್ತಿಡಬೇಕು. ಇದು ದೇವ್ರ ಸಾಮಾನು ಕ್ಲೀನ್ ಮಾಡೋದಕ್ಕೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಪಿತಾಂಬರಿ ಇದ್ರ ಜೊತೆಲಿ ಸ್ವಲ್ಪ ಸಬೀನಾ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೊತೀನಿ. ಇದೆಲ್ಲ ವಾಶ್ರೂಮಲ್ಲಿ ಎತ್ತಿಡೋವಂಥ ಐಟಮ್ಮು. ವಿಂಟರ್ ಸೀಸನ್ ಇರೋದ್ರಿಂದ ಸೋಪ್ ಬೇಡ ಅಂದ್ಬಿಟ್ಟು ಬಾಡಿ ವಾಶ್ನ ತೊಗೊಂಡೆ. ಡವ್ ತುಂಬ ಮಾಯಿಶ್ಚರೈಸಿಂಗ್ ಆಗಿರುತ್ತಲ್ಲ, ಸೊ ಅದಕ್ಕೆ ಮಕ್ಕಳು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡೆ. ಪತಾಂಜಲಿ ಪೇಸ್ಟ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ನಾವು ಆಲ್ಮೋಸ್ಟ್ ಈ ಪೇಸ್ಟ್ನ ಒಂದು 6-7 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ. 6 ಇಯರ್ಸ್ ಏನೋ ಆಗಿರ್ಬೋದು, ಮ್ಯಾಕ್ಸಿಮಮ್ ಒಂದು 6 ಇಯರ್ಸ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ನಮ್ಮ ಹಸ್ಬೆಂಡ್ಗೆ ಒಬ್ಬರು ಫ್ರೆಂಡ್ ಹೇಳಿರೋದು ಪತಾಂಜಲಿ ಪೇಸ್ಟ್ನ ಯೂಸ್ ಮಾಡಿ ಹಲ್ಲು ನೋವು ಏನೇ ಇದ್ರೂ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಅವಾಗ ಹೇಳಿದ್ರು. ಸೊ ಅವಾಗ ಹೇಳ್ದಾಗಿಂದ ನಾನು ಇದನ್ನ ತಗೊಂಡು ಬಂದೆ. ಸೀರಿಯಸ್ ಆಗಿ ಹಲ್ಲು ನೋವಾಗಿರ್ಬೋದು, ಮತ್ತೆ ಕೋಲ್ಡ್ ವಾಟರ್ ಕುಡಿದಾಗ ಇಲ್ಲೆಲ್ಲ ಒಂಥರ ಜುಮ್ ಅಂತಿತ್ತು. ಇಷ್ಟು ವರ್ಷದಲ್ಲೂ ಒಂದು ಸಲನೂ ಬಂದಿಲ್ಲ. ಅಂದರೆ ಈ ಪೇಸ್ಟ್ನ ಯೂಸ್ ಮಾಡೋದು ಬಿಟ್ಟೆ ಅಂದರೆ ಒಂದೊಂದ್ಸಲ ಸಿಕ್ಕೋದಿಲ್ಲ ಎಲ್ಲ ಅಂಗಡಿಲೂ. ಇದು ಖಾಲಿಯಾಗಿತ್ತು ಅಂತ ಅಕಸ್ಮಾತ್ ಬಿಟ್ಟಾಗ 1 ತಿಂಗಳು ಇಲ್ಲ 1 ವಾರನೋ ಏನಾದರೂ ಬಿಟ್ಟಾಗ ಮತ್ತೆ ಬೇರೆ ತಂದಿರ್ತೀವಲ್ಲ, ಸೊ ಅದು ಖಾಲಿಯಾಗಲಿ ತಗೊಂಡು ಬರೋಣ ಅಂತ ಬಿಟ್ಬಿಟ್ಟಿರ್ತೀನಿ. ಆ ಥರ ಏನಾದರೂ ಬಿಟ್ಟಾಗ ನೋವು ಬರೋದು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಏನು ಅಂತ ಗೊತ್ತಿಲ್ಲ. ಅಂದರೆ ಮಕ್ಳು ಕೊಡೋವಾಗ ಮಾತ್ರ ಒಂಚೂರು ಇಷ್ಟು ಪೇಸ್ಟ್ ಕೊಡ್ತೀನಿ. ದೊಡ್ಡವರು ನಾರ್ಮಲಾಗಿ ಯೂಸ್ ಮಾಡ್ಬೋದು. ಇದು ಯಾವುದೇ ಒಂದು ಸ್ಪಾನ್ಸರ್ಡ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ನನ್ನ ಪರ್ಸ್ನಲಿ ಆ್ಯಂಡ್ ನಮ್ಮ ಮನೇಲಿ ಪ್ರತಿಯೊಬ್ಬರೂ ಇದನ್ನೇ ಯೂಸ್ ಮಾಡೋದು. ನಾನು ಬೇರೆ ಯಾವುದೂ ತರೋದಿಲ್ಲ. ಇದು ಖಾಲಿ ಆದಾಗ ಮಾತ್ರನೇ ಬೇರೆ ತೊಗೊಂಡು ಬರ್ತೀನಿ. ನಿಮಗೂ ಯಾರಿಗಾನ ಹಲ್ಲು ನೋವು ಏನಾದರೂ ಸಮಸ್ಯೆ ಇತ್ತು ಅಂದರೆ ಇದೇನಿದು ಅಡ್ವರ್ಟೈಸ್ಮೆಂಟ್ ಕೊಟ್ಟಂಗೆ ಕೊಡ್ತಿದ್ದೀನಿ ಅಂತ ಮಾತ್ರ ದಯವಿಟ್ಟು ಅಂದ್ಕೊಂಡ್ಬಿಡಿ. ನಾನು ಕಾಲೇಜಲ್ಲಿ ಇರೋವಾಗ ನನಗೆ ಹಲ್ಲು ನೋವು ಬಂದು ನಾನು ಪಟ್ಟಿರೋ ಪಾಡಿ ಯಾರಿಗೂ ಬೇಡ, ಅಷ್ಟು ಹಲ್ಲು ನೋವು ತಡೆಯೋದಕ್ಕಾಗೋದಿಲ್ಲ. ಸೊ ಯಾರಿಗಾನ ಆ ಥರ ತುಂಬ ಪ್ರಾಬ್ಲಮ್ ಇತ್ತು ಅಂದರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನೋಡಿ. ನೀವು ಯೂಸ್ ಮಾಡಿ ನಿಮ್ಗೆ ಅಡ್ಜಸ್ಟ್ ಆಯಿತು ಅಂದರೆ ಕಂಟಿನ್ಯೂ ಮಾಡಿ ಇದನ್ನು. ಆ್ಯಂಡ್ ನೆಕ್ಸ್ಟು ಇದನ್ನೆಲ್ಲ ಇವಾಗ ಸಪ್ರೇಟ್ ಮಾಡಿ ಎತ್ತಿಟ್ಬಿಟ್ಟು ಒಂದು ಸ್ನ್ಯಾಕ್ಸ್ನ ತೋರಿಸ್ತೀನಿ. ಸೊ ಆ ಸ್ನ್ಯಾಕ್ಸ್ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ಮನೇಲಿ ಶಂಕುಚಕ್ರ ಅಂದರೆ ಏನು ಅಂದ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ಕೇಳ್ತಿದ್ದೀರಾ. ಹಾಗೆ ಕವಡೆ ಎಷ್ಟು ಇಡಬೇಕು ಅಂತೆಲ್ಲ ಕಮೆಂಟ್ಸ್ ಮಾಡಿದ್ರಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಈ ಟಾಪಿಕ್ನ ತೊಗೊಂಡು ವಿಡಿಯೋನ ಮಾಡ್ತೀನಿ. ನಿಮಗೂ ಯಾರಿಗಾನ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊಸದಾಗಿ ಯಾರನ್ನ ನೋಡ್ತಿದ್ರೆ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದರೆ ತುಂಬ ಜನ ವೀಡಿಯೋಸ್ನ ನೋಡ್ತೀರಾ, ಆದರೆ ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಇದೊಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ನಿಮ್ಗೇನಾದರೂ ಯೂಸ್ ಆಗ್ತಿದೆ ವಿಡಿಯೋ ಅನ್ನೋ ಥರ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಇಲ್ಲಿ ತೋರಿಸ್ತಾ ಇರೋವಂಥ ರೆಸಿಪಿ ಇದು ಮಖಾನ. ಇದು ತಾವರೆ ಹೂವಿನ ಬೀಜ ಅಂದ್ಬಿಟ್ಟು ಹೇಳ್ತಾರೆ. ಸೊ ಇದು ನೋಡ್ಬೋದು ಫಸ್ಟು ಯಾವ ಥರ ಇರುತ್ತೆ ಅಂತ. ಎಷ್ಟೇ ಪ್ರೆಸ್ ಮಾಡಿದ್ರು ಒಂದೊಳ್ಳೆ ಸ್ಪಾಂಜಿ ಥರ ಇರುತ್ತೆ. ಇದನ್ನು ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಒಂದು 5 to 10 ಮಿನಿಟ್ಸ್ ರೋಸ್ಟ್ ಮಾಡಿದ್ರೆ ಸಾಕು, ಚೆನ್ನಾಗಾಗುತ್ತೆ. ಡಯಾಬಿಟಿಸ್ ಪೇಷಂಟ್ಸ್ ಇದನ್ನ ತಿನ್ನೋದ್ರಿಂದ ಅವ್ರಿಗೆ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ. ಹಾಗೆ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಮಾಡುತ್ತೆ. ಚಿಕ್ಕ ಮಕ್ಕಳಿಗೆ, ಬೆಳೆಯುವಂಥ ಮಕ್ಕಳಿಗೆ ಇದು ಮೂಳೆಗಳಿಗೆಲ್ಲ ಒಂದೊಳ್ಳೆ ಸ್ಟ್ರೆಂತ್ ಕೊಡುತ್ತೆ. ದೊಡ್ಡವ್ರು ಯಾರೆಲ್ಲ ಜಾಯಿಂಟ್ ಪೇಯ್ನ್ಸು, ಬ್ಯಾಕ್ ಪೇಯ್ನ್ ಎಲ್ಲ ಹೇಳ್ತಿರ್ತೀರಲ್ಲ, ಸೊ ಅಂಥವ್ರಿಗೆ ಇದೊಂದೊಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಈಸಿಯಾಗೆ ಮಾಡ್ಕೊಳ್ಬೋದು. ಇದರಲ್ಲಿ ನಾವು ಸ್ವೀಟ್ ಮಾಡ್ಕೊಳ್ಬೋದು ಬೆಲ್ಲ ಹಾಕಿ. ಸೊ ಬೆಲ್ಲ ಹಾಕಿ ಮಾಡೋದ್ರಿಂದ ಅದು ಕೂಡ ನಮ್ಮ ಹೆಲ್ತ್ಗೆ ಒಳ್ಳೆಯದು. ಇದೊಂದು ಸಿಂಪಲ್ಲಾಗಿ ಮಾಡಿ ತೋರಿಸ್ತಿದ್ದೀನಿ. ಆ್ಯಂಡ್ ಯಾರು ಎದೆ ಹಾಲು ಕುಡಿಸ್ತಿರ್ತೀರಲ್ಲ ಅಂಥವ್ರು ಕೂಡ ಇದನ್ನ ತೊಗೊಳ್ಬೋದು, ತುಂಬಾ ಒಳ್ಳೆಯದು. ಯಾರಿಗೂ ಇದು ರಿಸ್ಟ್ರಿಕ್ಷನ್ ಇಲ್ಲ, ತಿನ್ನಬಾರ್ದು ಅನ್ನೋದು ಏನಿಲ್ಲ, ಎಲ್ಲರೂ ತೊಗೊಳ್ಬೋದು, ಡೈಲಿ ತಿನ್ಬೋದು, ಇದರಿಂದ ಏನೂ ತೊಂದರೆ ಇಲ್ಲ.
ಬಟ್ ಡೈಲಿ ತಿನ್ನೋವಾಗ ಒಂದು ಲಿಮಿಟಾಗಿ ತಿನ್ನಬೇಕು. ಯಾವುದೇ ಆದರೂ ಅತಿ ಆದರೆ ಅದು ಅಮೃತನೂ ವಿಷ ಅಂತಾರಲ್ಲ ಆ ಥರ. ಬಟ್ ಡೈಲಿ ತೊಗೊಳ್ಬೋದು. ಡಯಾಬಿಟಿಸ್ ಇರೋರು, ಜಾಯಿಂಟ್ ಪೇಯ್ನ್ಸ್ ಇರೋರು, ಮಕ್ಕಳು, ಹಾಗೆ BP ಪೇಷಂಟ್ಸ್ ಡೈಲಿ ತೊಗೊಳ್ಬೋದು, ಏನೂ ತೊಂದರೆ ಇಲ್ಲ. ಟೇಸ್ಟಿಯಾಗಿರೋ ಮಖಾನ ಕೂಡ ರೆಡಿಯಾಗಿದೆ, ತುಂಬಾ ಚೆನ್ನಾಗಿದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಸೊ ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.